ಯಾವುದೇ ರಾಶಿಫಲವನ್ನು ತಿಳ್ಕೊಳ್ಬೇಕಾದರೂ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗಣಾನಾಂತ್ವ ಗಣಪತಿ ಗುಂಬವಾಮಹೇ ಕವಿಂ ಕವೀನಾನುಭವಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಪಂಚಾಂಗ ಶ್ರವಣದಲ್ಲಿ ಇರತಕ್ಕಂಥ ಸಾಕಷ್ಟು ರಹಸ್ಯಗಳಿದೆ, ಸಾಕಷ್ಟು ವಿಚಾರಗಳಿದೆ. ಆದರೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಂದಿಲ್ಲ. ಆದರೆ ಒಂದಂತೂ ಸತ್ಯ, ರಾಶಿಫಲಗಳನ್ನು ಭಾಳಷ್ಟು ಜನ ಕಾತುರದಿಂದ ಪ್ರತಿಯೊಬ್ಬರು ಆಲಿಸ್ತಾ ಇದ್ದೀರಿ. ರಾಶಿಫಲಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಆದಿತ್ಯಾದಿ ನವಗ್ರಹಗಳನ್ನು ಒಮ್ಮೆ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹೀಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಹಾಕುವ ಪ್ರತಿಯೊಂದು ಹೆಜ್ಜೆಯು ಸಹಿತ ಅರ್ಥಗರ್ಭಿತವಾಗಿದೆ. ಪ್ರಥಮದಲ್ಲಿರ್ತಕ್ಕಂಥ ದಿನಗಳೇ ಬಹಳಷ್ಟು ಯಶಸ್ಸಿನ ಹಾದಿಯಲ್ಲಿದೆ. ತುಂಬ ದಿನಗಳಿಂದ ತಾವು ಮಾಡಬೇಕು ಅಂತ ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಸುಭಿಕ್ಷವಾಗಿ ಮಾಡ್ಕೊಂಡು ಬರ್ತೀರಿ. ಜೊತೆಗೆ ಸಾಕಷ್ಟು ಕೆಲಸಗಳನ್ನು ಕಳೆದ ವರ್ಷದಲ್ಲಿ ಏನೇನೆಲ್ಲ ಲಾಸ್ ನೋಡಿದ್ದೀರೋ ಈ ವರ್ಷದಲ್ಲಿ ಒಂದಷ್ಟು ಅನುಕೂಲತೆಗಳನ್ನು ನೋಡ್ತೀರಿ. ಗ್ರಹಸ್ಥಿತಿಗಳಲ್ಲಿ ಗ್ರಹ ಮತ್ತು ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಸಾಧ್ಯವಾದಷ್ಟು ಒಳ್ಳೆ ಫಲಗಳನ್ನು ನೋಡುವಂಥದ್ದು ಮಿಥುನ ರಾಶಿಯವರ ಫಲ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಗರ್ಭಕ್ಕೆ ಸಂಬಂಧಪಟ್ಟ ಸಮಸ್ಯೆಯಲ್ಲಿ ಸ್ವಲ್ಪ ನರಳಬೇಕಾಗತ್ತೆ. ಅದಕ್ಕೋಸ್ಕರ ಆ ಪ್ರಾರಂಭ ದಿನಗಳಲ್ಲೇ ಸರಿಯಾದ ವೈದ್ಯರ ಸಲಹೆ, ಜೊತೆಗೆ ನಿಮ್ಮ ಮನೆದೇವರ ಒಂದು ಆಶೀರ್ವಾದ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ಆರೋಗ್ಯವನ್ನು ಗುಣಪಡಿಸ್ಕೋಬಹುದು. ವಿದ್ಯಾರ್ಥಿನಿಯರ ಜೀವನದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯ ಮಾಡೋದಕ್ಕೆ ಹೋದರೂ ಅಡ್ಡಿ ಆತಂಕವನ್ನು ನೋಡ್ತೀರಿ. ವಿದ್ಯಾಭ್ಯಾಸವನ್ನು ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅಡ್ಡಿ ಆತಂಕಗಳು ಎದುರಾಗುತ್ತೆ ಮತ್ತು ಸಾಕಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆ ಅಥವಾ ದೇವಿಯ ಆರಾಧನೆ ಬಗ್ಗೆ, ಶಾರದೆಯ ಅನುಗ್ರಹ ಪಡೀಲಿಕ್ಕಾಗಿ ಶಾರದಾ ಪೂಜೆ ಮಾಡತಕ್ಕಂಥದ್ದು, ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷಗಳಿಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ವೃಕ್ಷಗಳ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ನೋಡ್ತೀರಿ, ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಈ ಸ್ವಚ್ಛಂದ ಬದುಕಲ್ಲಿ ಸುಂದರವಾದಂತಹ ಪ್ರಕೃತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಗುಣ ಮಿಥುನ ರಾಶಿಯವರಿಗಿದೆ. ಅದರಿಂದ ಮಿಥುನ ರಾಶಿಯವರು ಒಂದಷ್ಟು ಸಸ್ಯಗಳಿಗೆ, ಗಿಡಗಳಿಗೆ ನೀರುಣಿಸುವಂತಹದ್ದು, ಗಿಡಗಳನ್ನು ಸಂರಕ್ಷಣೆ ಮಾಡುವಂತಹದ್ದು, ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡುವಂತಹದ್ದು, ಜೊತೆಗೆ ಕಂದು ಬಣ್ಣದ ಗೋಮಾತೆಗೆ ಆಗಿಂದಾಗಲೇ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿ ಬಂದೊದಗುವಂಥ ಸಮಸ್ಯೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೋಬೋದು. ಹೀಗೆ ಒಬ್ಬೊಬ್ಬರು ಒಂದೊಂದು ಆಳ್ವಿಕೆ ಇಟ್ಕೊಂಡಿದ್ದಾರೆ, ಒಂದೊಂದು ರೀತಿ ನಡ್ಕೊಂಡು ಹೋಗ್ತಾರೆ. ಆದರೆ ಒಬ್ಬೊಬ್ಬರ ಒಂದು ಆಳ್ವಿಕೆಯಲ್ಲೂ ಒಂದೊಂದು ಲಾಭ ನಷ್ಟಗಳಂತಕ್ಕಂಥದ್ದು ಕಳೆದ ಬಾರಿ ಹೇಗಿತ್ತು, ಈ ಬಾರಿ ಹೇಗಿದೆ, ಮತ್ತು ಮುಂದೆ ಬರ್ತಕ್ಕಂಥದ್ದು ಹೇಗಿಲ್ಲ, ಆ ಮುಂದೆ ಆಗುವಂತಹ ಕ್ಷಣಗಳಲ್ಲಿ ಬರ್ತಕ್ಕಂಥ ಲಾಭ ನಷ್ಟಗಳೇನು, ಇದು ಗ್ರಹಸ್ಥಿತಿಗಳಲ್ಲೇನು, ಗ್ರಹ ನಕ್ಷತ್ರಚಾರ ಪ್ರಕಾರ ಹೇಗಿದೆ. ಮನುಷ್ಯನಿಗೆ 27 ನಕ್ಷತ್ರ 12 ರಾಶಿಗಳಲ್ಲೇ ನಾವು ಇರ್ತಕ್ಕಂಥದ್ದು. ಕೋಟ್ಯಾಂತರ ಜನಸಂಖ್ಯೆ ಇದ್ದರೂ ಇಷ್ಟೂ ಜನಗಳಿಗೂ ಬರ್ತಕ್ಕಂಥದ್ದು 27 ನಕ್ಷತ್ರ 12 ರಾಶಿ. ಇದರಲ್ಲಿ ನವಗ್ರಹಗಳಲ್ಲೇ ಬರ್ತಕ್ಕಂಥದ್ದು ಫಲಾಫಲ. ಸಂವತ್ಸರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪಂಚಾಂಗ ಶ್ರವಣ ಎಂಬತಕ್ಕಂಥದ್ದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪಂಚಾಂಗ ಅಂದರೆ ತಿಥಿ ವಾರ ನಕ್ಷತ್ರ ಯೋಗ ಕರಣಕ್ಕೆ ಇದನ್ನು ಪಂಚಾಂಗ ಅಂತ ಹೇಳ್ತಾರೆ. ಆದರೂ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಒಂದು ಪಂಚಾಂಗ ಇರಲೇಬೇಕು. ಪಂಚಾಂಗ ಕರ್ತೃಗಳು ಬರೆದಿರ್ತಕ್ಕಂಥ ಪಂಚಾಂಗವನ್ನು, ತಿಥಿ ವಾರ ನಕ್ಷತ್ರ ಯೋಗ ಕರಣವನ್ನು ಪ್ರತಿದಿನದ ಕಾಯಕದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಪಂಚಾಂಗ ನೋಡ್ಲಿಕ್ಕೆ ಬರೋದೇ ಇಲ್ಲ, ನಾವು ಹೇಗೆ ಪಂಚಾಂಗ ತಂದಿಟ್ಕೊಳ್ಳೋದು ಅಂತಕ್ಕಂಥ ಒಂದಷ್ಟು ವಾದ ಒಂದಷ್ಟು ಜನದ ಮನೆಗಳಲ್ಲಿದೆ. ಏನೇ ಆದರೂ ಪಂಚಾಂಗ ಸಂಪೂರ್ಣವಾಗಿ ನಿಮ್ಮನ್ನು ನೋಡ್ಲಿಕ್ಕೆ ಬರೆದಿದ್ದರು, ಪಂಚಾಂಗ ನಾವು ಪ್ರಾರಂಭದಲ್ಲಿ ನೋಡಿದಾಗ ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಎಲ್ಲವೂ ಸ್ಪಷ್ಟೀಕರಿಸಿರುತ್ತೆ. ಅದು ಪ್ರತಿಯೊಬ್ಬರು ನವಗ್ರಹಗಳ ಸಂಪೂರ್ಣ ಅನುಗ್ರಹ. ಈ ವರ್ಷ ಫಲದಲ್ಲಿ ಒಂದಿಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳೇನು ಎಂಬತಕ್ಕಂಥದ್ದನ್ನು ಮುಂದೆ ನೋಡೋಣ. ಆದರೆ ಲಾಭವೂ ಅಷ್ಟೇ ಇದೆ. ಲಾಭ ಎಂಬತಕ್ಕಂಥದ್ದು ಮನುಷ್ಯ ತಾನು ಹಾಕುವ ಹೆಜ್ಜೆಯನ್ನು ಆಧಾರಪಟ್ಟಿರುತ್ತೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದು ನೋಡಬೇಕು, ಯಾವುದು ನೋಡಬಾರ್ದು, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡುವ ಶಕ್ತಿ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಮನುಷ್ಯನಿಗೆ ಭಗವಂತ ಕೊಟ್ಟಂಥದ್ದಿದೆಯಲ್ಲ, ಈ ಒಂದು ಅತೀತವಾದಂಥ ಜ್ಞಾನ, ಇದರಿಂದ ಸರ್ವರಿಗೂ ಸಕಲರಿಗೂ ಒಳಿತಾಗುವಂಥ ರೀತಿ ನಮ್ಮ ಜೀವನ ನಾವು ನಡೆಸಬೇಕು. ಆದರೆ ಎಲ್ಲವೂ ನನಗೇ ಬೇಕು, ಎಲ್ಲವೂ ನಾನೇ ಮಾಡಬೇಕು, ಎಲ್ಲವೂ ಸ್ವಾರ್ಥ ಮನೋಭಾವದಿಂದ ನಡ್ಕೊಂಡ್ರೆ ಭಗವಂತ ಯಾವತ್ತಿಗೂ ಆತನ್ನು ಕ್ಷಮಿಸೋದು ಇಲ್ಲ. ಆತನಿಗೆ ಯಾವುದೇ ಥರ ಒಳ್ಳೆಯದಾಗೋದು ಬಹಳ ಕಷ್ಟವೇ. ಯಾಕೆಂದರೆ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಸಣ್ಣ ಸಣ್ಣ ಕ್ರಿಮಿಗಳಿಂದ ಹಿಡಿದು ಮನುಷ್ಯನ ತನಕ ಎಲ್ಲರಿಗೂ ಊಟ ಕೊಡ್ತಕ್ಕಂಥವ್ರು ಭಗವಂತ ಒಬ್ಬ, ಶಿವ ಒಬ್ಬ. ಹಾಗೆ ಶಿವ ಕೊಡ್ತಕ್ಕಂಥ ಊಟ ಎಲ್ಲರಿಗೂ ತನ್ನ ಗೂಡುಗಳಿಟ್ಟಿರಲ್ಲ. ಒಂದು ಪಶು ಪಕ್ಷಿ ಪ್ರಾಣಿಗಳಿಗೆ ಅದಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿಬಿಟ್ಟು ತನ್ನ ಗೂಡಲ್ಲಿ ಅನ್ನ ಇಟ್ಟಿಲ್ವಲ್ಲ.
ಹಾಗೆ ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಎಲ್ಲ ತಮ್ಮ ತಮ್ಮ ಗೂಡಲ್ಲಿ ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಖಂಡಿತ ಆಹಾರ ಇಲ್ಲ. ಅದು ಸಹಿತ ಬೆಳಗಿನ ಸೂರ್ಯೋದಯವನ್ನು ನೋಡಿ ಸೂರ್ಯ ಉದಯಿಸಿದ ನಂತರ ತಮ್ಮ ತಮ್ಮ ಕಾಯಕವನ್ನು ತಮ್ಮ ತಮ್ಮ ಆಹಾರಕ್ಕಾಗಿ ದೂರ ಬಾರ ಹೋಗಬೇಕು, ಆಹಾರವನ್ನು ತರಬೇಕು, ಸಂಜೆ ತನ್ನ ಗೂಡಿಗೆ ಸೇರ್ಕೋಬೇಕು. ಇದು ಪ್ರಾಣಿ ಪಕ್ಷಿಗಳಲ್ಲೇ ಹೀಗಿರಬೇಕಾದ್ರೆ ಇನ್ನು ಮನುಷ್ಯ ಅತೀತವಾದಂಥ ಜ್ಞಾನವುಳ್ಳಂಥವನು, ಬುದ್ಧಿ ಇರ್ತಕ್ಕಂಥವನು, 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ಹರಿಸುವಂಥವನು, ಹಾಗೆ ಇನ್ನೊಬ್ಬರ ಜೀವನದ ಬಗ್ಗೆ ಆಟ ಆಡುವಂತಹ ಗುಣವೂ ಈ ಮನುಷ್ಯನಿಗಿದೆ. ಆದರೆ ಇಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಬೇಕು, ಯಾವುದು ಬೇಡ, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡುವಂತಹ ಗುಣ ಮನುಷ್ಯನಿಗಿರೋದ್ರಿಂದ ಮನುಷ್ಯ ಸಹಿತ ತಾನು ಸನ್ಮಾರ್ಗದತ್ತಿದ್ದು ಇನ್ನೊಬ್ಬರ ಜೀವನಕ್ಕೂ ಬೆಳಕಾಗುವಂಥ ರೀತಿ ಇದ್ದರೆ ಇಂಥ ಹಬ್ಬ ಹರಿದಿನಗಳಿಂದ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನೇ ಮಾಡಬೇಕು. ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಾದರೂ ಬೆಳಕನ್ನೇ ತರುವಂಥ ರೀತಿ ಸಾಧ್ಯವಾದಷ್ಟು ಇನ್ನೊಬ್ಬರ ಜೀವನಕ್ಕೆ ತೊಂದರೆ ಇಲ್ದಿರ ನಾನೂ ನೆಮ್ಮದಿಯಾಗಿರಬೇಕು, ಅವರೂ ನೆಮ್ಮದಿಯಾಗಿರಬೇಕು ಅಂತ ಇಡುವಂತಹ ಪರಿಸ್ಥಿತಿ ನಾವು ತರಬೇಕು ಅಂತ ಚಿಂತನೆ ಮಾಡಬೇಕು. ಆಮೇಲೆಲ್ಲೂ ಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಹಬ್ಬ ಎಂಬತಕ್ಕಂಥದ್ದು, ಈ ಹಬ್ಬದ ಸಡಗರ ಇದೆಯಲ್ಲ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಅದಕ್ಕೆ ಮನೆ ಮತ್ತು ಪರಿವಾರದಲ್ಲಿ ಹಿರಿಯರ ಸಮ್ಮುಖದಲ್ಲಿರಬೇಕು, ಹಿರಿಯರ ಕೃಪಾಶೀರ್ವಾದ ಬೇಕು. ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಜೊತೆಯಲ್ಲಿ ನಾವಿದ್ದಾಗ ಹಬ್ಬದ ಮೂಲ ಅರ್ಥ ಪ್ರತಿಯೊಬ್ಬರಿಗೂ ತಿಳಿಯುತ್ತೆ. ಯಶಸ್ಸಿದೆ, ಯಾರೂ ಭಯಪಡುವಂಥದ್ದಿಲ್ಲ, ಆತಂಕಕ್ಕೊಳಗಾಗಬೇಕಾದಿಲ್ಲ. ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಅದು ಸಹಜವೇ, ಅದು ಸಹಜ ಪ್ರಕ್ರಿಯೆ. ಯಾಕೆಂದರೆ ಒಂದೊಂದು ರಾಶಿಗಳಲ್ಲಿ ಚಂದ್ರ ಯಾವ ಮನೆಯಲ್ಲಿದ್ದರೆ ಆ ಮನೆಯಿಂದ ಮುಂದಿನ ಮನೆಗಳೇನು ಮಾಡ್ತಾನೆ, ಅದರ ಎದುರು ಮನೆಯಲ್ಲಿ ಏನು ಮಾಡ್ತಾನೆ, ಅದರ ಪಕ್ಕದ ಮನೆಗೆ ಬಂದಾಗ ಏನು ಮಾಡ್ತಾನೆ, ದಿನ 2.5 ಗಂಟೆಗೆ ಬದಲಾಗುವಂಥ ಗ್ರಹಸ್ಥಿತಿಗಳಲ್ಲಿ ಮತ್ತು ನಕ್ಷತ್ರಚಾರ ಪ್ರಕಾರ ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೆಗಳಲ್ಲಿದ್ದಾಗ ಏನೇನು ಫಲಾಫಲಗಳಿದೆ ಎಂಬತಕ್ಕಂಥದ್ದನ್ನು ಅದನ್ನೇ ರಾಶಿಫಲದಲ್ಲಿ ತಿಳ್ಕೊಳ್ಳುವಂಥದ್ದು. ಅದರಲ್ಲೂ ವರ್ಷಫಲ ಈ ಬಾರಿ ತಿಳ್ಕೊಳ್ಳೋದು ಬಹಳ ವಿಶೇಷವಾಗಿದೆ. ಯುಗಾದಿ ಮತ್ತೊಮ್ಮೆ ತಿಳಿಸಿದ್ದೇನೆ. ಯುಗಾದಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿ, ಪ್ರತಿಯೊಬ್ಬರು ಸಾಧ್ಯವಾದಷ್ಟು ತಮ್ಮ ತಮ್ಮ ವಾಸ್ತುಗೃಹಗಳಲ್ಲೇ ಆಚರಣೆ ಮಾಡಿ, ಮನೆಯಲ್ಲಿ ಪ್ರಸಾದ ಭಗವಂತ ಏನು ಕೊಟ್ಟಿದ್ದಾನೋ ಆ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು ಸಾಮೂಹಿಕವಾಗಿ ಕೂತು ಎಲ್ಲರ ಜೊತೆಯಲ್ಲಿ ಕೂತು ಊಟ ಮಾಡುವಂಥ ಒಂದು ಕಾಯಕಲ್ಪವನ್ನು ಮಾಡೋಣ. ಹಿರಿಯರನ್ನ ಗೌರವಿಸೋಣ. ಜೊತೆಗೆ ರೈತರನ್ನ ಯೋಧರನ್ನ ಮನಸ್ಸಲ್ಲಿಟ್ಟು ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಮಾಡಬೇಕಾದ್ರೆ ಆ 2 ಕುಟುಂಬ ಸಹಿತ ನನ್ನ ಕುಟುಂಬನೇ ಅಂಥೇಳಿ ಸಂಕಲ್ಪವನ್ನು ಮಾಡೋಣ. ಸಂವತ್ಸರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪಂಚಾಂಗ ಶ್ರವಣ ಎಂಬತಕ್ಕಂಥದ್ದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪಂಚಾಂಗ ಅಂದರೆ ತಿಥಿ ವಾರ ನಕ್ಷತ್ರ ಯೋಗ ಕಾರಣಕ್ಕೆ ಇದನ್ನು ಪಂಚಾಂಗ ಅಂತ ಹೇಳ್ತಾರೆ. ಆದರೂ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಒಂದು ಪಂಚಾಂಗ ಇರಲೇಬೇಕು. ಪಂಚಾಂಗ ಕರ್ತೃಗಳು ಬರೆದಿರ್ತಕ್ಕಂಥ ಪಂಚಾಂಗವನ್ನು, ತಿಥಿ ವಾರ ನಕ್ಷತ್ರ ಯೋಗ ಕಾರಣವನ್ನು ಪ್ರತಿದಿನದ ಕಾಯಕದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಪಂಚಾಂಗ ನೋಡ್ಲಿಕ್ಕೆ ಬರೋದೇ ಇಲ್ಲ, ನಾವು ಹೇಗೆ ಪಂಚಾಂಗ ತಂದಿಟ್ಕೊಳ್ಳೋದು ಅಂತಕ್ಕಂಥ ಒಂದಷ್ಟು ವಾದ ಒಂದಷ್ಟು ಜನದ ಮನೆಗಳಲ್ಲಿದೆ. ಏನೇ ಆದರೂ ಪಂಚಾಂಗ ಸಂಪೂರ್ಣವಾಗಿ ನಿಮ್ಮನ್ನು ನೋಡ್ಲಿಕ್ಕೆ ಬರೆದಿದ್ರು, ಪಂಚಾಂಗ ನಾವು ಪ್ರಾರಂಭದಲ್ಲಿ ನೋಡಿದಾಗ ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಎಲ್ಲವೂ ಸ್ಪಷ್ಟೀಕರಿಸಿರುತ್ತೆ. ಅದು ಪ್ರತಿಯೊಬ್ಬರ ಮನೆಯಲ್ಲೂ ಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಹಬ್ಬ ಎಂಬತಕ್ಕಂಥದ್ದು, ಈ ಹಬ್ಬದ ಸಡಗರ ಇದೆಯಲ್ಲ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಅದಕ್ಕೆ ಮನೆ ಮತ್ತು ಪರಿವಾರದಲ್ಲಿ ಹಿರಿಯರ ಸಮ್ಮುಖದಲ್ಲಿರಬೇಕು, ಹಿರಿಯರ ಕೃಪಾಶೀರ್ವಾದ ಬೇಕು. ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಜೊತೆಯಲ್ಲಿ ನಾವಿದ್ದಾಗ ಹಬ್ಬದ ಮೂಲ ಅರ್ಥ ಪ್ರತಿಯೊಬ್ಬರಿಗೂ ತಿಳಿಯುತ್ತೆ.